ಅವ್ರಿಗೆ ಈ ಬೆಂಗಳೂರಿನ 5 ಭಾಗಗಳಾಗಿ ಮಾಡಿದ್ದಾರಲ್ಲ, ಐದು ಕಾರ್ಪೊರೇಷನ್, ಅದು ರಾಮನಗರನೂ ಒಂದು ಕಾರ್ಪೊರೇಷನ್ ಇರಬೇಕೇನು, ಅದನ್ನೆಲ್ಲ ಹೊಣೆಗಾರಿಕೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, BDA ಎಲ್ಲ ಅವ್ರದ್ದೇ. ಈ ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯಿತು, ಯಾವುದೋ ಇಲ್ಲಿ ಯಾವುದೋ ಒಂದು CBI ರೆಫರ್ ಮಾಡಬೇಕು ಅಂತ ಹೇಳಿ ಹೆಬ್ಬಾಳದ್ದು KIDBದು ಅದೊಂದು ಜಡ್ಜ್ಮೆಂಟ್ ಆಯಿತು. ಇದು ಏನಾಗಿದೆ ಅಂದರೆ ಸಿದ್ದರಾಮಯ್ಯರಿಗೆ ನುಂಗ್ಲಾರು ತುತ್ತಾಗಿದೆ. ಅವ್ರ ಹುಟ್ಟುಹಬ್ಬಕ್ಕೆ ಅಧಿಕಾರ ಟ್ರಾನ್ಸ್ಫರ್ ಆಗೋಯ್ತು, ಇನ್ನೇನು ನಾಳೆ ಬೆಳಗ್ಗೆ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳೋಂಥ ಒಂದು ವರ್ಗ ಏನು ವಿಜೃಂಭಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರೇ, ನೀವು ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ನಿಮಗೆ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಹರಿಜನ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಿರೋ ನೀವು, ನಿಮಗೆ ಅದರ ಅರಿವಿದೆ. ಎಲ್ಲೋ ಕೂತು ಮಾತಾಡಿದ್ವಿ, ಅದರಿಂದ ಅಧಿಕಾರ ಟ್ರಾನ್ಸ್ಫರ್ ಆಗಬೇಕು ಅಂತ ಅದೆಲ್ಲೋ ಕಥೆ ನಡೀತಾ ಇದೆ, ಅದು ನಂಗೆ ಸಂಬಂಧ ಇಲ್ಲ. ಅದು ಯಾವುದೋ ಹೈಕಮಾಂಡು ಅವ್ರಿಗೆ ಸರಿ. ಆದರೆ ಅದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಒಂದು ಕಾನೂನು ತಂದಿದ್ದಾರೆ UPA ಗೌರ್ಮೆಂಟಲ್ಲಿ. ನಾನು ಅದ್ರ ಬಗ್ಗೆ ಪತ್ರ ಬರೆದಿದ್ದೇನೆ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಹೇಗೆ ಸುಮಾರು 20,000 ಎಕರೆ ಭೂಮಿನ ಯಾರ್ಯಾರ ವಶದಲ್ಲಿದೆ ತನಿಖೆ ಮಾಡಿ ಅಂತ ಪತ್ರ ಬರೆದಿದ್ದೇನೆ. ಇವತ್ತು ಹೆಬ್ಬಾಳದಿದ್ದು ಅದ್ರ ಬಗ್ಗೆ CBI ಹೋಗಬೇಕು ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸಿದ್ದರಾಮಯ್ಯರೇ, ಈ ಬೆಂಗಳೂರಿನ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವ ನಿಮ್ಮ ಪಕ್ಷದ ಮುಖಂಡರ ಒತ್ತಡಕ್ಕೆ ನೀವು ಮಣಿದು ಜನಸಾಮಾನ್ಯರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನೀವು ಮುಂದಾಗಬೇಕು. ನನಗೆ ನನ್ನ ಮುಂದೆ ಇರೋದು ಯಾವ ಬಿಡದಿಯ ಜನ ಇವತ್ತು ಕಣ್ಣೀರಿನ ಕೈ ನಡೀತಾ ಇದ್ದಾರೆ. ಯಾರು ಅವ್ರ ಹತ್ರ ಹೋಗಿ ನೋಡಿರೋರು? DC ಹೋಗಿದ್ದಾರ? ಅವ್ರು ಕೂತ್ಕೊಂಡು ಎಳ್ತಾ ಇದ್ದಾರೆ, ಅಲ್ಲಿ ಕಣ್ಣೀರಿನ ಕೈ ತೊಳಿತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋದರು, ರಮೇಶ್ ಗೌಡರು ಹೋದರು, ಮಂಜು ಹೋದರು. ಏನು ಎಲ್ಲ ಹೋರಾಟ ನಡೀತು.
ಅಲ್ಲಿಯ ಶಾಸಕರು ಹೋಗಲ್ಲ ಅಲ್ಲಿಗೆ. ಇವತ್ತು ಕುಮಾರಸ್ವಾಮಿಯವರು ಮಾಡಿದ್ದನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದು ಏನು ಮಾಡಿದ್ದಾರೆ? ನೋಟಿಫಿಕೇಶನ್ ಮಾಡಲಿಲ್ಲ. 5 ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ನಿರ್ಣಯ ಮಾಡಿದ್ರು ಕ್ಯಾಬಿನೆಟಲ್ಲಿ. ಅದಕ್ಕೆ ಸತ್ಯ ಸಂಶೋಧನೆ ಅಂತೇಳಿ ಇವ್ರದ್ದೇ ಎತ್ಕಡೆ ಕಟ್ಟಿದ್ರು ಜನನ. ಅದರ ಬಿಡದವರೆಲ್ಲ ಬಂದು ಅಳ್ತರು ಕರೆದು ಮಾಡಿದ್ರು, ನಿಲ್ಲಿಸಿದ್ರು. ಯಾವ 5 ಪ್ರಾಜೆಕ್ಟನ್ನು ಮಾಡಲಿಲ್ಲ. ಈಗ ಇವರು ಅದನ್ನು ತಗೊಂಡು ಅದರ ಬಗ್ಗೆ ವಿವರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ. ನಾನು ಬಹುಶಃ ನಾಡಿದ್ದು ಹುಟ್ಟುಹಬ್ಬ, - 24 ಗಂಟೆ ಮುಂಚೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಹತ್ತೊಂಬತ್ತು ತಾರೀಕು ಅಥವಾ 20ನೇ ತಾರೀಕು ಈ ಆಫೀಸಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ.